ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಬೆಂಗಳೂರಿಂದ ಮೈಸೂರು ತುಂಬಾ ಹತ್ತಿರ. ಆವಾಗವಾಗ ನಮಗೆ ಏನಾದರೂ ರಿಫ್ರೆಶ್ಮೆಂಟ್ ಅನಿಸ್ಬೇಕು ಅಂತಂದರೆ ಸುಮ್ಮನೆ ಒಂದು ಔಟಿಂಗ್ ಪ್ಲ್ಯಾನ್ ಮಾಡೋಣ ಅಂತ ಅಂದಾಗ ನಾವು ಮೈಸೂರನ್ನ ಚೂಸ್ ಮಾಡ್ತೀವಿ. ಆ್ಯಂಡ್ ದಿಸ್ ಈಸ್ ಮೈ ಥರ್ಡ್ ಟೈಮ್ ಅಂತಲೇ ಹೇಳ್ಬೋದು ಮೈಸೂರಿಗೆ. ಆ್ಯಂಡ್ ಹೇಗಿದ್ರು ಅತ್ತೆ ಬಂದಿದ್ರಲ್ಲ, ಸೊ ಅವ್ರು ಅರಮನೆನೆಲ್ಲ ನೋಡಿರಲಿಲ್ಲ. ಸೊ ಅದಕ್ಕೋಸ್ಕರನೂ ಕೂಡ ನಾವು ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಹೋಗ್ತಾ ನೋಡ್ಬೋದು ನೀವು, ಏನಂತೀರಿ, ಲೈಕ್ ಬೆಂಗಳೂರು ವೆದರ್ ಅಂತೂ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಸೊ ನಾವು ಚೂಸ್ ಮಾಡಿದ್ದು ಬಂದು ಟ್ರೈನು. ಸೊ ಟ್ರೈನಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಟ್ರೈನಲ್ಲಿ ನಮ್ಮ ಒಂದು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಹಾಗೆ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ನೇಚರು. ಆ್ಯಂಡ್ ಫೈನಲಿ ರೀಚ್ ಆಗಿದ್ವಿ ಅಂತಲೇ ಹೇಳ್ಬೋದು. ಮೈಸೂರು 2.5 ಅವರ್ ಜರ್ನಿ ಆಗಿರೋದ್ರಿಂದ ಬೇಗನೆ ರೀಚ್ ಆಗ್ತೀವಿ ಅಂತ ಹೇಳ್ಬೋದು. ಸೊ ನೋಡ್ಬೋದು, ಇದು ಒಂದು ಮೈಸೂರಿನ ರೈಲ್ವೆ ಸ್ಟೇಷನ್ ಅಂತಲೇ ಹೇಳ್ಬೋದು. ಬಸ್ ಕೂಡ ಫೆಸಿಲಿಟಿ ಇದೆ ಅಂತೆ. ಐ ಡೋಂಟ್ ನೋ ಅಬೌಟ್ ಬಸ್, ಗೊತ್ತಿಲ್ಲ. ಬಟ್ ಟ್ರೈನಲ್ಲಿ ನಾವು ಹೋಗಿದ್ದು. ಸೊ ಅಲ್ಲಿಂದ ನಾವು ಆಲ್ರೆಡಿ ನಮ್ಮ ಒಂದು ಹೋಟೆಲ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ ಆ ಒಂದು ಹೋಟೆಲ್ಗೆ ಇವಾಗ ರೀಚ್ ಆಗ್ತಾ ಇದ್ದೀವಿ. ನೋಡ್ಬೋದು, ಇದೇ ನಮ್ಮ ಒಂದು ಹೋಟೆಲು, ರೀಜೆಂಟಾ ಅಂತ. ತುಂಬಾ ಚೆನ್ನಾಗಿತ್ತು ವೈಬ್ಸು, ನೋಡೋಕ್ಕೂ ತುಂಬ ಚೆನ್ನಾಗಿದೆ ಅಂತಲೇ ಅನಿಸ್ತು. ಅಲ್ಲಿ ಬಂದುಬಿಟ್ಟು ಚೆಕ್ಇನ್ ಎಲ್ಲ ಮಾಡ್ಕೊಳ್ತಾ ಇದ್ವಿ ಫಸ್ಟು. ಸೊ ಸ್ಟಾರ್ಟಿಂಗ್ ಬಂದಮೇಲೆ ನಮಗೆ ಈ ಥರ ವೆಲ್ಕಮ್ ಡ್ರಿಂಕನ್ನೆಲ್ಲ ಕೊಟ್ಟು ತುಂಬಾ ಚೆನ್ನಾಗಿ ವೆಲ್ಕಮ್ ಎಲ್ಲ ಮಾಡಿದರು ಅಂತ ಹೇಳ್ಬೋದು ಈ ಒಂದು ಹೋಟೆಲ್ಲಿ. ಆ್ಯಂಡ್ ಫೈನಲಿ ವೆಲ್ಕಮ್ ಟು ಮೈ ಟೂರ್, ಲೈಕ್ ಇನ್ ರೂಮ್ ಅಂತೀನಿ, ರೂಮ್ ಟೂರ್ ಮಾಡಿದ್ದೀನಿ. ಲೈಕ್ ಫಸ್ಟಿಗೆ ಮಾಡ್ಕೋಬೇಕು, ಆಮೇಲೆಲ್ಲ ಗೊತ್ತೆಲ್ಲ ಗಜಿಬಿಜಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ಫಸ್ಟಿಗೆ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಆಗಿತ್ತು ಅಂತಲೇ ಹೇಳ್ಬೋದು ರೂಮು. ಲೈಕ್ ಈ ಕಡೆ ಪಕ್ಕದಲ್ಲಿ ಒಂದು ಆ್ಯಸ್ ಯೂಶ್ವಲ್ ಎಂಟರ್ ಆದಮೇಲೆ ಪಕ್ಕದಲ್ಲೇ ಇರುತ್ತೆ ಎಲ್ಲ ಹೋಟೆಲ್ಸಲ್ಲಿ. ಲೈಕ್ ಈ ಥರ ವಾಶ್ರೂಮ್ ಫೆಸಿಲಿಟಿ ಎಲ್ಲ ಇತ್ತು. ಆ್ಯಂಡ್ ಡ್ರೈಯರು ಮತ್ತು ಏನೆಲ್ಲ ಟಾಯ್ಲೆಟರಿ ಐಟಮ್ಸ್ ಏನೇನು ಬೇಕೋ ಅದನ್ನೆಲ್ಲನೂ ಕೊಟ್ಟಿದ್ದರು. ಹಾಗೆ ಇಲ್ಲಿ ನೋಡ್ಬೋದು ನೀವು, ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲನೂ ಇಟ್ಟಿದ್ದರು. ಸೊ ಅದೆಲ್ಲನೂ ಕೂಡ ನೀವು ಪೇ ಮಾಡಿ ತಿನ್ನಬೇಕು. ಪೇ ಮಾಡೋದಂದರೆ ಹೇಗಂದರೆ ನಾವು ನಾರ್ಮಲಿ ಏನು ಔಟ್ಸೈಡ್ ತೊಗೊತೀವಲ್ಲ, ಸೊ ಅದಕ್ಕಿಂತ ಡಬಲ್ ರೇಟ್ ಇರುತ್ತೆ. ಆ್ಯಂಡ್ ಆ ಕ್ರೇವಿಂಗ್ ಇರುತ್ತೆ ನೋಡಿ ತಿನ್ನಬೇಕಂತ ಅನಿಸಿದಾಗ, ಆಬ್ವಿಯಸ್ಲಿ ನಾವು ತೊಗೊಂಡು ತಿಂತೀವಿ ಅಂತಲೇ ಹೇಳ್ಬೋದು. ಸೊ ಪೇ ಮಾಡೇ ಬಿಡಬೇಕಾಗತ್ತೆ. ಸೊ ಡಬಲ್ ದ ರೇಟ್ ಪೇ ಮಾಡ್ತೀವಿ ಅಂತ ಹೇಳ್ಬೋದು ಕಂಪೇರ್ ಟು ಔಟ್ಸೈಡು. ನೋಡ್ಬೋದು, ಇದು ಒಂದು ನಮ್ಮ ಸಿಂಪಲ್ ರೂಮ್ ಅಂತ ಹೇಳ್ಬೋದು. ಬಾಲ್ಕನಿ ಏನಿರಲಿಲ್ಲ. ಸೊ ಜಸ್ಟ್ ಕರ್ಟನ್ ಓಪನ್ ಮಾಡಿದರೆ ನಿಮಗೆ ಒಂದು ಔಟ್ಸೈಡ್ದು ಒಂದು ವ್ಯೂ ಕಾಣಿಸ್ತಿತ್ತು ಅಷ್ಟೇ ಅಂತ ಹೇಳ್ಬೋದು. ಇಷ್ಟೇ, ಒಂದು 3 ಡೇಸ್ ಅಂತಲೇ, ಆಲ್ಮೋಸ್ಟ್ 4 ಡೇಸ್ ನಾವು ಇಲ್ಲಿ ಸ್ಟೇ ಮಾಡಿದ್ವಿ ಅಂತಲೇ ಹೇಳ್ಬೋದು ಈ ಒಂದು ಹೋಟೆಲಲ್ಲಿ. ಹಾಗೆ ಪಕ್ಕದಲ್ಲಿ ನಾವು ಅತ್ತೆಗೆ ಇನ್ನೊಂದು ರೂಮ್ನ ಬುಕ್ ಮಾಡಿದ್ವಿ ಸಪ್ರೇಟಾಗಿ. ಸೊ ಅದನ್ನು ಕೂಡ ಸೇಮ್ ಆ್ಯಸ್ ಯೂಶ್ವಲ್ ನಮ್ಮದೇನು ರೂಮ್ ಇದೆಯಲ್ಲ, ಸೊ ಅದೇ ರೀತಿ ಇತ್ತು ಅಂತಲೇ ಹೇಳ್ಬೋದು. ಬಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು ಅಂತ ಹೇಳ್ಬೋದು. ಕ್ಲೀನ್ಲಿನೆಸ್ ವೈಸ್ ಆಲ್ಸೋ ತುಂಬ ಚೆನ್ನಾಗಿತ್ತು. ಅದರ ವಾಲ್ ಹ್ಯಾಂಗ್ಸ್ ಆಗಿರಲಿ, ಪೇಂಟಿಂಗ್ಸ್ ಆಗಲಿ ತುಂಬಾ ಚೆನ್ನಾಗಿತ್ತು. ಸೊ ನೋಡ್ತಾ ಇದ್ರು ಅತ್ತೆ, ನಾನು ಹೇಳ್ದೇವೆಲ್ಲ ಪೇ ಮಾಡಿ ತಿನ್ನುವಂಥ ಡ್ರೈ ಫ್ರೂಟ್ಸ್ನೆಲ್ಲ ಇಟ್ಟಿದ್ರು. ಸೊ ನನ್ನ ಮಗಳು ಒಂದಿಷ್ಟು ತಿನ್ಕೊಂಡಿದ್ದಾಳಲ್ಲಿ, ಚಾಕ್ಲೇಟ್ಸು ಅದೆಲ್ಲ ಏನೆಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲನೂ ಕೂಡ ತಿಂದ್ವಿ ಅಂತಲೇ ಹೇಳ್ಬೋದು ಇಲ್ಲಿ. ದಿಸ್ ಈಸ್ ದ ಸಿಂಪಲ್ ಅಂತಲೇ ಹೇಳ್ಬೋದು. ಸೊ ಲಾಸ್ಟ್ ಟೈಮ್ ಆ್ಯಕ್ಚುಲಿ ಮೈಸೂರಿಗೆ ನಂದಿದ್ದು ಒಂದು 3rd ಟೈಮ್ ವಿಸಿಟ್ ಅಂತಲೇ ಅಂದ್ಕೊಳ್ಳಿ. ಸೊ ಮೈಸೂರಿಗೆ 3 ಟೈಮ್ಸ್ ಬಂದಿದ್ವಿ. ಬಟ್ ಲಾಸ್ಟ್ ಟೈಮ್ ನಾವು ಬಂದಾಗ ಬೇರೆ ಹೋಟೆಲ್ ಚೂಸ್ ಮಾಡಿದ್ವಿ. ಸೊ ಮತ್ತು ಈ ಸತ ಬಂದಾಗ ಈ ಒಂದು ಹೋಟೆಲ್ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು, ಪಿಸ್ತಾ ಇಟ್ಟಿದ್ರು, ಲೈಕ್ ಡ್ರೈ ಫ್ರೂಟ್ಸು, ಆಲ್ಮಂಡ್ ಅದೆಲ್ಲನೂ ಇಟ್ಟಿದ್ರು. ಆ್ಯಂಡ್ ಕೆಳಗಡೆ ನಾನು ನೋಡೇ ಇರಲಿಲ್ಲ, ಕೆಳಗಡೆ ಸೆಕ್ಷನು. ಕೆಳಗಡೆ ಬಂದರೆ ಪೆಪ್ಸಿ ಮತ್ತು ಡೈರಿ ಮಿಲ್ಕು, ಕಿಂಡರ್ ಜಾಯ್ ಎಲ್ಲನೂ ಇಟ್ಟಿದ್ರು. ಸೊ ನಾನು ಕಿಂಡರ್ ಜಾಯ್ ತೊಗೊಳ್ಳೋಣ, ನೋಡೋಣ, ತಿನ್ನೋಣ ಅಂತ ಅಂದ್ಕೊಂಡ್ಬಿಟ್ಟು ಅದನ್ನು ತೊಗೊಂಡ್ವಿ. ಫಸ್ಟು ನಾವು ತೊಗೊಂಡು ಬಂದಮೇಲೆ ಇನ್ನೊಂದು ಏನು ಸರ್ಪ್ರೈಸಿಂಗಾಗಿ ಅನಿಸ್ತು ಅಂದರೆ, ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ ಈ ಒಂದು ಅದು ಏನು ಕಿಂಡರ್ ಜಾಯಲ್ಲಿ ನಮಗೆ ಏನು ಟಾಯ್ ಸಿಗುತ್ತಲ್ಲ, ಒಂದು ಸೆಕ್ಷನ್ ಟಾಯ್, ಒಂದು ಸೆಕ್ಷನ್ ನಮಗೆ ಏನು ತಿನ್ನೋಕ್ಕೆ ಚಾಕ್ಲೇಟ್ ಸಿಗುತ್ತಲ್ಲ. ಸೊ ಟಾಯ್ ಬಂದುಬಿಟ್ಟು ನಮಗೆ ಎಲಿಫೆಂಟ್ ಸಿಕ್ತು. ನನಗಂತೂ ತುಂಬಾ ಖುಷಿ ಆಯಿತು. ನಾವು ಮೈಸೂರಿಗೆ ಬಂದಿದ್ದು, ಆ್ಯಂಡ್ ಮೈಸೂರು ದಸರಾ ನಿಮ್ಗೆ ಗೊತ್ತೇ ಅದೆಲ್ಲ ಎಷ್ಟು ಅದ್ಧೂರಿಯಾಗಿ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಆನೆ ಅಂಬಾರಿನೇ ನಮಗೆ ಒಂಥರ ಟಾಯಾಗಿ ಬಂದಾಗ ನನಗೆ ತುಂಬಾ ವೈಬ್ಸ್ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು. ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು ಆ ಕ್ಯೂಟ್ ಆನೆನ ನೋಡಿಬಿಟ್ಟು. ಸೊ ಅದಾದಮೇಲೆ ಏನಾದರೂ ನಾವು ರೀಚ್ ಆಗಿದೆ ಈವ್ನಿಂಗ್ ಟೈಮು. ಸೊ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಕೊಂಡ್ಬಿಟ್ಟು ನಮ್ಮ ಹಸ್ಬೆಂಡು ಒಂದು ಸ್ವಲ್ಪ ಊಟ ತೊಗೊಂಡ್ರು. ನಾನು ಸ್ನ್ಯಾಕ್ಸ್ ತಿಂತೀನಿ ಅಂತ ಹೇಳ್ಬಿಟ್ಟು ಗೋಬಿ ಮಂಚೂರಿನ ತೊಗೊಂಡು ತಿಂದ್ವಿ. ಆ ಡೇ ನಾನೇನು ವ್ಲಾಗ್ನ ಅಷ್ಟು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅಷ್ಟೇ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಅಂತಲೇ ಹೇಳಬೇಕು, ಸ್ಯಾಟರ್ಡೆ.
ಸೊ ಫ್ರೈಡೇ ಈವ್ನಿಂಗ್ ಆಗಿತ್ತು. ಸ್ಯಾಟರ್ಡೆ ಮಾರ್ನಿಂಗ್ ಎದ್ದ ತಕ್ಷಣ ನಾವು ಫಸ್ಟು ಬಂದುಬಿಟ್ಟು ಬೆಟ್ಟಕ್ಕೆ ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡಿದ್ವಿ. ಚಾಮುಂಡಿ ಬೆಟ್ಟ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿದೆ, ಮೈಸೂರಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಇನ್ನು ನೋಡ್ಬೋದು ನೀವು ನಮ್ಮ ಹೋಟೆಲಲ್ಲಿ ಕೆಳಗಡೆ ನಾವು ಬಂದ ತಕ್ಷಣ ಏನು ರಿಸೆಪ್ಷನ್ ಏರಿಯಾ ಇರುತ್ತಲ್ಲ, ಅಲ್ಲಿ ಈ ಥರ ಎಷ್ಟು ಕ್ಯೂಟಾಗಿ ಕಲರ್ ಥಿಂಗ್ಸ್ನೆಲ್ಲ ಇಟ್ಟಿದ್ರು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಅನಿಸ್ತಾಯಿತ್ತು, ಅಟ್ರಾಕ್ಟಿವ್ ಆಗಿ ಅನಿಸ್ತಾಯಿತ್ತು. ಆಬ್ವಿಯಸ್ಲಿ ಅದೆಲ್ಲನೂ ಪರ್ಚೇಸ್ ಮಾಡೋಕ್ಕೆ ಬಿಕಾಸ್ ರೇಟ್ ಎಲ್ಲ ಡಬಲ್ ತ್ರಿಬಲ್ ಆಗಿ ಹೇಳ್ತಾರೆ. ಔಟ್ಸೈಡ್ ಪರ್ಚೇಸ್ ಮಾಡೋದೇ ಬೆಟ್ರ್ ಅಂತ ಅನಿಸ್ತೀನಿ. ಸೊ ಮಾರ್ನಿಂಗ್ ಎದ್ಬಿಟ್ಟು ನಾವೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಆ್ಯಸ್ ಯೂಶ್ವಲ್ ನಿಮ್ಗೆ ಗೊತ್ತಲ್ಲ ಬ್ರೇಕ್ಫಾಸ್ಟ್ ಕೌಂಟರಿಗೆ ಬಂದ್ವಿ. ಸೊ ಈ ಹೋಟೆಲ್ಗೆ ಹೋದಾಗ ಈ ಒಂದು ಬ್ರೇಕ್ಫಾಸ್ಟ್ ಏನು ಮಾಡೋದಿರುತ್ತಲ್ಲ, ಇದನ್ನೇ ಒಂದು ಖುಷಿ ಅಂತಲೇ ಹೇಳ್ಬೋದು. ಬಟ್ ನನಗೆ ಈ ಸಲ ಅಷ್ಟೊಂದು ಬ್ರೇಕ್ಫಾಸ್ಟ್ ಏನು ಎಂಜಾಯ್ ಮಾಡೋಕ್ಕಾಗಲಿಲ್ಲ, ಜಾಸ್ತಿ ತಿನ್ನೋಕ್ಕೆ ಆಗಲಿಲ್ಲ ಅಂತಲೇ ಹೇಳ್ಬೋದು. ಡ್ಯೂ ಟು ಸಮ್ ರೀಸನ್ಸಿಂದ ತಿನ್ನೋಕ್ಕಾಗಿಲ್ಲ. ನೋಡ್ಬೋದು ನೀವು ಎಷ್ಟೆಲ್ಲ ವೆರೈಟೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಡ್ಲಿ ಆಗಿಲ್ಲ ಆ್ಯಂಡ್ ಸಪ್ರೇಟ್ ನೀವೇನಾದರೂ ಆರ್ಡರ್ ಮಾಡ್ತೀರಂದ್ರೂ ಕೂಡ ಅವರು ಆರ್ಡರ್ ಮಾಡೋಕ್ಕೆ ಹೇಳ್ತಾರೆ. ಸೊ ನಾನು ಸ್ಟಾರ್ಟಿಂಗ್ ಬಂದು ಇಷ್ಟೆಲ್ಲನೂ ಸ್ವಲ್ಪ ತಿಂದ್ಕೊಂಡೆ. ಲೈಕ್ ಜ್ಯೂಸಸ್ಗಳು ಇರುತ್ತೆ, ಆಪ್ಷನ್ಸ್ಗಳು, ಮತ್ತು ಹಿಂಗೆ ಸಾರ್ಟೆಡ್ ಆಗಿರುವಂಥ ಬೀನ್ಸು, ಕ್ಯಾರೆಟ್ ಅದನ್ನು ಕೂಡ ಆಪ್ಷನ್ ಇರುತ್ತೆ, ಸ್ಪ್ರೋಟ್ಸ್ ಇರುತ್ತೆ ಆ್ಯಂಡ್ ಫ್ರೂಟ್ಸ್ ಎಲ್ಲ ಇರುತ್ತೆ ಅಂತ ಹೇಳ್ಬೋದು. ಸೊ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫಸ್ಟಿಗೆ ಆ ಥರ ಎಲ್ಲ ಸಲಾಡ್ಸ್ ಎಲ್ಲ ಆ ಥರ ತಿಂದ್ಕೊತೀನಿ. ಅದಾದಮೇಲೆ ಬ್ರೇಕ್ಫಾಸ್ಟೂ ಒಂದು ಸ್ವಲ್ಪ ಕಿಚಡಿ ಹಾಕ್ಕೊಂಡು ಬಂದಿದ್ದೆ. ಸೊ ಇಷ್ಟನ್ನೇ ಕಂಪ್ಲೀಟ್ ಮಾಡೋಟ್ಲಿಗೆ ಲೈಕ್ ಒಂಥರ ಫಿಲ್ ಆಯಿತು ಅಂತಲೇ ಅನಿಸ್ಬೋದು ನನಗೆ. ಇನ್ನೇನು ಎಂಜಾಯ್ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟು. ಅದಾದಮೇಲೆ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಲ್ಲ, ಸೊ ಅದಕ್ಕೆ ರೆಡಿ ಆಗ್ತಾಯಿದ್ವಿ. ಆ್ಯಂಡ್ ನೋಡ್ಬೋದು ನೀವು ಆ ಒಂದು ಇದೇನು ಈ ಡಿಸೆಂಬರ್ ಮಂತಲ್ಲಿ ನಾವು ಹೋಗಿದ್ದಲ್ವ. ಸೊ ಡಿಸೆಂಬರ್ ಆಬ್ವಿಯಸ್ಲಿ ಬಂದರೆ ಕ್ರಿಸ್ಮಸ್ ಮಂತು. ಸೊ ಕ್ರಿಸ್ಮಸ್ ಒಂದು ಟ್ರೀನ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ಲೈಟಿಂಗ್ಸು ಲೈಕ್ ಎಲ್ಲ ಅದಕ್ಕೆ ಗಿಫ್ಟ್ಸ್ ಎಲ್ಲ ಕೆಳಗಡೆ ಇಟ್ಟು ತುಂಬ ಚೆನ್ನಾಗಿ ಮಾಡಿದರು. ಅದಾದಮೇಲೆ ನೋಡ್ಬೋದು ನಾವಿನ್ನೇನು ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ಬಿಟ್ಟು ಆ್ಯಕ್ಚುಲಿ ನಾವು ನಮ್ಮ ಹೋಟೆಲಿಂದ ಡೈರೆಕ್ಟ್ ನಾವು ಆಟೋನ ಕೇಳಿದ್ವಿ. ಬಟ್ ಅವ್ರು 1000 ರೂಪೀಸ್ ಏನೋ ಸಮಥಿಂಗ್ ಅಷ್ಟು ಹೇಳ್ತಾಯಿದ್ರು ಹೋಗೋದು ಬರೋದು. ಸೊ ನಾವು ಅದಕ್ಕೋಸ್ಕರ ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಸ್ ಆಬ್ವಿಯಸ್ಲಿ ನಮಗೆ ವುಮೆನ್ಸಿಗೆ ಫ್ರೀ ಇರುತ್ತೆ. ಸೊ ಬೇರೆದಕ್ಕೆ ಏನಾದರೂ ಖರ್ಚು ಮಾಡೋಣ, ಟ್ರಾವೆಲ್ ನಮ್ಗೆ ಎಷ್ಟಾಗುತ್ತೆ, ನಮ್ಮದೇನು ಒಂದು ಪಾಲಿಸಿ ಅಂದರೆ, ಸೊ ಏಜ್ ಇರುವಾಗಲೇ ಇವಾಗ ನಮ್ಮ ಏಜಲ್ಲಿ ನಾವು ಎಷ್ಟಾಗುತ್ತೆ ಅಷ್ಟು ಲೈಕ್ ಇಂಥ ಬಸ್ಸಲ್ಲಾಗಲಿ ಅಥವಾ ಬೈಕಲ್ಲಾಗಲಿ ಟ್ರಾವೆಲ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಮುಂದೆ ಕಾರಲ್ಲಿ ಹೋಗೋದು ಆಬ್ವಿಯಸ್ಲಿ ಎಲ್ಲ ಪ್ರೈವೇಟು ಅದೆಲ್ಲನೂ ಏಜ್ ಆದಮೇಲೆ ಆಬ್ವಿಯಸ್ಲಿ ನಾವು ಮಾಡಲೇಬೇಕಾಗತ್ತೆ, ಅವಾಗ ಅಷ್ಟು ಎನರ್ಜಿ ಇರೋಲ್ಲ. ಸೊ ಅದಕ್ಕಿಂತ ಮೊದಲು ಇವಾಗ ಎನರ್ಜಿ ಇದ್ದಾಗ ನಾವು ಅಷ್ಟು ಪೇ ಮಾಡೋ ಬದಲು ಸೇವ್ ಮಾಡಿಬಿಟ್ಟು ನಾವು ಬಸ್ಸಿಗೆ ಹೋಗೋಣ ಅಂತ ಅಂದ್ಕೊಂಡು, ಸೊ ಇವತ್ತು ನಮ್ಮೊಂದು ಪಾಲಿಸಿ ಅಂತಲೇ ಹೇಳ್ಬೋದು. ಸೊ ನನಗೂ ಹೀಗೆ ಅನಿಸುತ್ತೆ. ಸೊ ನಾವು ಬಸ್ಸಿಗೆ ಬಂದ್ವಿ. ನನ್ನ ಹಸ್ಬೆಂಡ್ಗೆ 60 ರೂಪೀಸ್ ಏನೋ ಲೈಕ್ 30 ರೂಪೀಸ್ ಐ ಥಿಂಕ್ ಸೊ 30 ತೊಗೊಂಡ್ರು. ಅತ್ತೆದು ನಂದು 0 ಅಮೌಂಟ್ ಆಯ್ತು ಅಂತ ಹೇಳ್ಬೋದು. ಸೊ ಇನ್ನೇನು ಎಂಟರ್ ಆದ್ವಿ ಚಾಮುಂಡಿ ಬೆಟ್ಟಕ್ಕೆ. ತುಂಬಾ ಫೇಮಸ್ ಆಗಿರುವಂಥ ಒಂದು ಬೆಟ್ಟ, ಅಮ್ಮನವರ ಒಂದು ಆಶೀರ್ವಾದ ಅಂತಲೇ ಹೇಳ್ಬೋದು. ಸುಮಾರಷ್ಟು ಜನ ಇಲ್ಲಿ ಪ್ರೀತಿಯಿಂದ ಭಕ್ತಿಯಿಂದ ಬರ್ತಾರೆ ಅಂತಲೇ ಹೇಳ್ಬೋದು. ಸೊ ನಾವು ಕೂಡ ಆ ಚಾಮುಂಡೇಶ್ವರಿ ಅಮ್ಮನವ್ರನ್ನ ನೋಡೋಕ್ಕೆ ಬಂದ್ವಿ. ಇಲ್ಲಿ ಬಂದಾಗ ಒಂಥರ ವೈಬೇ ತುಂಬ ಚೆನ್ನಾಗಿರುತ್ತೆ. ಆ ಒಂದು ಗೋಪುರ ಏನಿದೆಯಲ್ಲ, ಇದು ನೋಡೋಕ್ಕೆ ಒಂಥರ ನನಗೆ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ಬಂದಾಗ ಸ್ಪೆಷಲಿ. ಬಂದ್ವಿ. ಇನ್ನೇನು ಒಂದಿಷ್ಟು ಫೋಟೋಸ್ ಎಲ್ಲ ತೊಗೊಳ್ತಾ ಇದೆ, ವೀಡಿಯೋಸ್ನ. ಸೊ ಏನಾಯ್ತಂದರೆ ಇಲ್ಲಿ ಆ್ಯಕ್ಚುಲಿ ನಾವು ಸ್ಯಾಟರ್ಡೇ ಗೊತ್ತಿಲ್ಲ, ಮೇ ಬಿ ವೀಕೆಂಡ್ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಜಾಸ್ತಿ ರಶ್ ಇತ್ತು. ಸೊ ಮಗಳಿದ್ದಾಳೆ, ಅಲ್ಲಿ ನಾವು ನಿಂತ್ಕೊಂಡ್ರೆ ಲೈಕ್ ಕ್ಯೂವಲ್ಲಿ ನಿಂತ್ಕೊಂಡ್ರೆ ಒಂದು 2 ಅವರ್ಸ್ ಆಗ್ತಿತ್ತು ಅಂತಲೇ ಹೇಳ್ಕೊಬೋದು, ಅಷ್ಟು ರಶ್ ಇತ್ತು ಸ್ಯಾಟರ್ಡೆ. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಬಂದಾಗ ಅಷ್ಟು ರಶ್ ಇರಲಿಲ್ಲ. ಸೀರೆ ಎಲ್ಲ ಉಟ್ಕೊಂಡು ಬಂದು ವೀಡಿಯೋಸ್ ಎಲ್ಲ ಮಾಡಿದ್ದೀನಿ, ನನ್ನ ವೀಡಿಯೋಸ್ ಎಲ್ಲ ಇದೆ ನೋಡ್ಬೋದು. ಬಟ್ ಆ ಥರ ಎಲ್ಲ ಈ ಸರಿ ಇರಲಿಲ್ಲ, ತುಂಬ ರಶ್ ಇತ್ತು. ಸೊ ಅದಕ್ಕೋಸ್ಕರ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅಂತಂದರೆ, ಸಪ್ರೇಟಾಗಿರುತ್ತೆ ನೋಡಿ, ಲೈಕ್ ಟಿಕೆಟ್ನ ಪೇ ಮಾಡಿಬಿಟ್ಟು ಹೋಗೋದಿರುತ್ತೆ ನೋಡಿ, ಒಂದು ಆ ಸೆಕ್ಷನಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ಬಿಟ್ಟು. ಸೊ ಟೋಟಲಿ 3 ಮೆಂಬರ್ಸ್ಗೆ 600 ಆಯಿತು ಅಂತ ಹೇಳ್ಬೋದು. ಸೊ 600ನ ಪೇ ಮಾಡಿಬಿಟ್ಟು ನಾವು ಸ್ವಲ್ಪ ಫ್ರೀಯಾಗಿ ಎಂಟ್ರಿ ಇರುತ್ತೆ ನೋಡಿ, ಅಲ್ಲಿ ಆ ಕಡೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ಅಲ್ಲಿಂದ ದರ್ಶನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು, ಬಿಕಾಸ್ ಮಗು ಇರೋದ್ರಿಂದ ಸ್ವಲ್ಪ ಅದಾಗಬೇಕಾಗುತ್ತೆ. ಸೊ ಎಲ್ಲ ದರ್ಶನ ಕೂಡ ನೀಟಾಗಿ ಆಯಿತು, ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸೊ ಈ ಸಲ ನಾನು ಬಂದರೆ ದಾಸೋಹ ಕೂಡ ಇತ್ತಲ್ವ, ಸೊ ದಾಸೋಹನ ಟ್ರೈ ಮಾಡೋಣ. ಲೈಕ್ 2 ಟೈಮ್ಸ್ ಬಂದಾಗೂ ಕೂಡ ನಾನು ಬೆಟ್ಟಕ್ಕೆ ಬಂದಾಗ ದಾಸೋಹನ ಟ್ರೈ ಮಾಡಿರಲಿಲ್ಲ. ಸೊ ಈ ಸತ ಸ್ವಲ್ಪ ಊಟನೆಲ್ಲ ಮಾಡ್ಕೊಂಡು ದಾಸೋಹ ಅಂತ ಅಂದ್ಕೊಂಡ್ಬಿಟ್ಟು ಊಟನೆಲ್ಲ ಮಾಡ್ಕೊಂಡ್ಬಿಟ್ಟು ನಮ್ಮ ಒಂದು ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಬರುವಾಗ ನಾವು ಆಟೋದಲ್ಲಿ ಬಂದ್ವಿ. ಆಲ್ಮೋಸ್ಟ್ ಒಂದು 300 ಸಮಥಿಂಗ್ ತೊಗೊಂಡ್ರು ಅವರು, ನಮಗೆ 350 ಸಮಥಿಂಗ್ ಎಷ್ಟೋ ತೊಗೊಂಡ್ರು. ಆಟೋದಿಂದ ಕೆಳಗಡೆ ಬಂದ್ವಿ ಅಂತಲೇ ಹೇಳ್ಬೋದು ಬೆಟ್ಟದಿಂದ.
ಹೋಗುವಂಥ ವ್ಯೂ ಇದೆಯಲ್ಲ, ಸೊ ಕೆಳಗಡೆ ಏನು ಹೋಗ್ತೀವಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಫುಲ್ ಆಫ್ ಗ್ರೀನರಿ, ಈ ಕಡೆ ಆ ಕಡೆ ಕೆಳಗಡೆ ಹೋಗೋದು ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬೋದು ಈ ಬೆಟ್ಟಕ್ಕೆ ಬಂದಾಗ. ಸೊ ಅದಾದಮೇಲೆ ಬಂದು ನಾವು ಆ ಡೇ ಎಲ್ಲೂ ಹೋಗಲಿಲ್ಲ, ಸುಮ್ಮನೆ ರೆಸ್ಟ್ ಮಾಡಿದ್ವಿ. ಸೊ ಇದು ಬಂದರೆ ನಮ್ಮ ಒಂದು ನೆಕ್ಸ್ಟ್ ಡೇ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಡೇ ನಾವು ಈ ಡೇ ಬಂದರೆ ಝೂಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅರಮನೆಗೆ ಹೋಗೋಣ ಅಂತ ಪ್ಲ್ಯಾನ್. ಝೂಗೂ ಹೋಗಿದ್ದೀವಿ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ಫಸ್ಟು ಅರಮನೆಗೆ ಹೋಗಿದ್ವಿ ಮಾರ್ನಿಂಗ್ ಎದ್ದ ತಕ್ಷಣ. ಸೊ ಅರಮನೆ ಟೈಮಿಂಗ್ಸ್ ಬಂದು ಮಾರ್ನಿಂಗು ಲೈಕ್ 10 o'clock ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೂ ನಾವು ಹೋಗಿದ್ವಲ್ಲ, ಇನ್ನೂ 20 minutes ಇತ್ತು. ಸೊ ವೆಯ್ಟ್ ಮಾಡ್ತಾಯಿದ್ವಿ ಒಳಗಡೆ ಹೋಗೋಕ್ಕೆ. ಸೊ ಇದೇ ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು ಅರಮನೆದು. ಸೊ ಅರಮನೆ ನಾನು ಲಾಸ್ಟ್ ಟೈಮು ಲೈಕ್ ಫಸ್ಟ್ ನಾನು ನನ್ನ ಹಸ್ಬೆಂಡ್ ಬಂದಾಗ ಒನ್ ಟೈಮ್ ಬಂದಿದ್ವಿ. ಅದಾದಮೇಲೆ ದಿಸ್ ಇಸ್ ಸೆಕೆಂಡ್ ಟೈಮ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಅರಮನೆ ನೋಡೋಕ್ಕೆ. ಈಗ ನೋಡ್ಬೋದು ಎಷ್ಟೊಂದು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ. ಸೊ ಟಿಕೆಟ್ನೆಲ್ಲ ತೊಗೊಂಡ್ಬಿಟ್ಟು ಇನ್ನೇನು ಒಳಗಡೆ ಎಂಟರ್ ಆದ್ವಿ ಅಂತಲೇ ಹೇಳ್ಬೋದು. ನೋಡೋಕ್ಕೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಈ ವೀಕೆಂಡ್ ಅಲ್ವಾ, ಸೊ ಸಂಡೇ, ನಾವು ಇವತ್ತಿನ ಡೇ ಬಂದುಬಿಟ್ಟು ಸಂಡೇ ಆಗಿರೋದ್ರಿಂದ. ಆ್ಯಂಡ್ ತುಂಬ ಜನ ಈ ಒಂದು ನವೆಂಬರ್ ಡಿಸೆಂಬರಲ್ಲೇ ತುಂಬ ಜನ ಟೂರು ಟ್ರಿಪ್ ಎಲ್ಲ ಮಾಡ್ತಾರೆ ನೋಡಿ. ಸೊ ಅದೆಲ್ಲನೂ ತುಂಬ ಜನ ಅದಕ್ಕೂ ಮಕ್ಕಳೆಲ್ಲ ಬಂದಿದ್ದರು ಅಂತಲೇ ಹೇಳ್ಬೋದು. ಆ್ಯಂಡ್ ಇವನ್ ನಮ್ಮ ಸ್ಕೂಲ್ದು ಮೆಮ್ರಿ ಹೇಳ್ಬೇಕಂದ್ರು, ಸೊ ನಮ್ಮ ಸ್ಕೂಲಲ್ಲೂ ಕೂಡ ಮೈಸೂರಿಗೆ ಟ್ರಿಪ್ನ ಯೂಶ್ವಲಿ ಪ್ಲ್ಯಾನ್ ಮಾಡ್ತಾಯಿದ್ರು. ಮೈಸೂರು ಅರಮನೆನ ಬೆಸ್ಟ್ ಟೈಮ್ ಟು ವಿಸಿಟ್ ಅಂತಂದರೆ ಏನದು, ನಾವೇನು ದಸರಾ ನೋಡ್ತೀವಲ್ಲ ಆವಾಗ ಬೆಸ್ಟ್ ಟೈಮು. ಬಟ್ ಆವಾಗೆಲ್ಲ ಬರೋಕ್ಕಾಗಲ್ಲ, ತುಂಬ ರಶ್ ಇರುತ್ತೆ. ಅವಾಗ ಎಲ್ಲರೂ ನೋಡೋಕ್ಕೆ ಬರ್ತಾರೆ. ಸೊ ಆವಾಗ ಒಂದು ಟೈಮ್ ಬರಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಈ ಸಲ ಪ್ಲ್ಯಾನ್ ಮಾಡ್ತಾಯಿದ್ವಿ, ಬಟ್ ಆಗಿಲ್ಲ. ನೋಡೋಣ. ಲೈಟಿಂಗ್ಸ್ ಎಲ್ಲ ನೋಡೋಕ್ಕೆ ತುಂಬಾ ಇಷ್ಟ, ಬಟ್ ಲೈಟಿಂಗ್ಸ್ ನಂಗೆ ನೋಡೋಕ್ಕೆ ಆಗ್ತಾಯಿಲ್ಲ. 3 times ಬಂದರೂ ಲೈಟಿಂಗ್ಸ್ ನೋಡೋಕ್ಕೆ ಆಗ್ತಾಯಿಲ್ಲ. ಸೊ ಮಿಸ್ ಆಗ್ತಾಯಿದೆ. ನೋಡೋಣ ಯಾವಾಗ ನೋಡ್ತೀವ ಅಂತ ಹೇಳ್ಬಿಟ್ಟು. ಸೊ ಇಲ್ಲೇನು ಸ್ಲೀಪರ್ದು ಸ್ಟ್ಯಾಂಡ್ ಒಳಗಡೆ ನಮಗೆ ಸ್ಲೀಪರ್ಸ್ನ ಅಲೋ ಮಾಡಲ್ಲ ಅರಮನೆಯಲ್ಲಿ. ಸೊ ಸ್ಲೀಪರ್ ಸ್ಟ್ಯಾಂಡ್ ಇರುತ್ತೆ. ಸೊ ಅಲ್ಲಿ ನಾವು ಸ್ಲೀಪರ್ಸ್ನ ಬಿಡಬೇಕು. ಸೊ ಬಿಟ್ಟ ತಕ್ಷಣ ಅಲ್ಲೇ ಪಕ್ಕದಲ್ಲಿ ನಿಮಗೆ ಒಳಗೆ ಎಂಟ್ರೆನ್ಸ್ ಇರುತ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಗೈಡ್ ಕೂಡ ಇದ್ದರು. ಸೊ ಗೈಡ್ ಬಂದರೆ ಅವರಿಗೆ ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನಿಮಗೇನಾದರೂ ಒಳಗಡೆ ಎಕ್ಸ್ಪ್ಲನೇಷನ್ ಬೇಕಾಗಿದ್ದರೆ ನೀವು ಗೈಡ್ನ ಕೂಡ ತೊಗೋಬೋದು. ಇನ್ನೇನು ಎಂಟರ್ ಆದ್ವಿ ಅಂತಲೇ ಹೇಳ್ಬೋದು ಈ ಒಂದು ಅರಮನೆಗೆ. ಸೊ ಸ್ಟಾರ್ಟಿಂಗ್ ಹೋದ ತಕ್ಷಣ ಈ ಥರ ಅರಮನೆದು ಒಂದು ಮಾಡೆಲ್ ಕೂಡ ಇಟ್ಟಿದ್ರು. ಈ ಥರ ಏನ್ಷಿಯಂಟ್ದು ಪೀಸ್ಗಳನ್ನೆಲ್ಲ ಇಟ್ಟಿರ್ತಾರಲ್ವ, ಅದು ನೋಡೋಕ್ಕೆ ಒಂಥರ ತುಂಬಾ ಚೆನ್ನಾಗಂತ ಅನಿಸುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರೂ ಐ ಥಿಂಕ್ ಮೈಸೂರನ್ನ ನೋಡೇ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಎಸ್ಪೆಷಲಿ ಅರಮನೆ ತುಂಬಾ ಫೇಮಸ್ ಆಗಿರೋದ್ರಿಂದ ಎಲ್ಲರೂ ನೋಡಿರ್ತಾರೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಮೈಸೂರು ಅರಮನೆನ ನೋಡಿರೋದು ಸೊ ಮದುವೆ ಆದಮೇಲೆ ನೋಡಿದಂತಲೇ ಹೇಳ್ಬೋದು.
ಸೊ ಇಲ್ಲೆಲ್ಲ ನೋಡ್ಬೋದು ಈ ಥರ ಎಲ್ಲ ಆ್ಯನ್ಷಿಯಂಟ್ಸದ್ದೆಲ್ಲ ಒಂಥರ ಮೆಮ್ರೀಸ್ ಎಲ್ಲ ಅಂತಲೇ ಹೇಳ್ಬೋದು. ಎಲ್ಲನೂ ಇಟ್ಟಿರ್ತಾರೆ ಈ ಥರ ನೀಟಾಗಿ, ತುಂಬ ಚೆನ್ನಾಗಿ ಕೂಡ ಮೇಂಟೈನ್ ಮಾಡಿರ್ತಾರೆ. ತುಂಬ ದೊಡ್ಡ ಈ ಥರ ತೋಪುಗಳು ನೋಡ್ಬೋದು, ಅವಾಗೆಲ್ಲ ಯೂಸ್ ಮಾಡ್ತಿದ್ರಲ್ಲ, ಸೊ ಅದನ್ನು ಕೂಡ ಎಷ್ಟು ನೀಟಾಗಿ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಸೊ ಇಲ್ಲಿಂದ ಆಚೆಯಿಂದ ಆ ಕಡೆ ಫುಲ್ ದೊಡ್ಡ ಏರಿಯಾ ಇದೆ ಕೂತ್ಕೊಳ್ಳೋಕ್ಕೆಲ್ಲ, ಸೀಟಿಂಗ್ಸ್ ಎಲ್ಲ. ಸೊ ಇದು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಲೈಕ್ ಬಲ್ಬ್ ಇರುತ್ತಲ್ಲ, ಸೊ ಆ ಬಲ್ಬನ್ನು ಈ ಥರ ಇಟ್ಕೊಂಡಿದ್ದು, ಬಟ್ ಅಲ್ಲಿ ಆ ಥರ ಏನು ಟಚ್ ಮಾಡಬಾರ್ದು ಐಡಲ್ಸ್ನ ಅಂತ ಹೇಳ್ತಾ ಇದ್ರು. ಸೊ ಇದೂ ಒಂದು ಬೆಸ್ಟ್ ವ್ಯೂ ಅಂತಲೇ ಹೇಳ್ಬೋದು. ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲೆಲ್ಲ ಫೋಟೋಸು, ಕ್ಯಾಮ್ರಾ ಲೈಕ್ ವಿಡಿಯೋ ಎಲ್ಲ ಅಲೋ ಇರುತ್ತೆ, ಸೊ ನೋಡಿಬಿಟ್ಟು ತಗೋಬೋದು ನೀವು. ಸೊ ನನಗೆ ಮೇಲೆ ಇದಿತ್ತಲ್ಲ, ಇದು ತುಂಬಾ ಲೈಕ್ ಆಯಿತು ಅಂತಲೇ ಹೇಳ್ಬೋದು ಈ ಒಂದು ಅರಮನೆಯಲ್ಲಿ. ಇನ್ನೇನು ಎಲ್ಲ ನೋಡ್ಕೊಂಡ್ಬಿಟ್ಟು ಹೊರಗಡೆ ಬಂದ್ವಿ. ಆ್ಯಂಡ್ ಇದು ನೋಡ್ಬೋದು, ಲೈಕ್ ಏನಂತೀವಿ, ದಸರಾ ಜಂಬೂ ಸವಾರಿ ಮಾಡುವಾಗೆಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ಆನೆಗೆ ಹಾಕ್ತಾರಲ್ಲ, ಅದನ್ನೆಲ್ಲನೂ ಕೂಡ ನೀಟಾಗಿ ಈ ಥರ ಇಟ್ಟಿದ್ರು. ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ಒಂಥರ ನೋಡೋಕ್ಕೆ. ಸೊ ಈ ಥರ ಇದು ನೋಡಿದಾಗೆ ಒಂಥರ ವೈಬ್ಸು ಬೇರೆ ಫೀಲ್ ಆಗುತ್ತೆ. ಸೊ ಅದಾದಮೇಲೆ ನಾವು ಆಚೆ ಹೊರಗಡೆ ಬಂದ್ವಿ. ಆ್ಯಂಡ್ ಟಿಕೆಟ್ ಪ್ರೈಸ್ ಬಂದರೆ 360 ರುಪೀಸು. ನಾನು ಎಂಟ್ರಿ ಫೀ ಹೇಳಿಲ್ಲಲ್ವ ನಿಮಗೆ, ಸೊ 3 ಮೆಂಬರ್ಸ್ಗೆ 360 ರುಪೀಸ್ ಆಗಿತ್ತು. ಅದಾದಮೇಲೆ ಅಲ್ಲೇ ಒಂದು ಪಕ್ಕದಲ್ಲಿ ನಿಮಗೆ ಒಂದು ದೇವಸ್ಥಾನ ಕೂಡ ಇದೆ. ಸೊ ಆ ದೇವಸ್ಥಾನ ಕೂಡ ನಾವು ನೋಡಿಕೊಂಡು ವಿಸಿಟ್ ಮಾಡಿ, ಪಕ್ಕದಲ್ಲಿ ಇದೆ ಒಂದು 2-3 ದೇವಸ್ಥಾನಗಳು ಕೂಡ ಆ ಸೈಡ್ ಇದೆ. ಸೊ ನೋಡಿಕೊಂಡು ಮಾಡಿ ನಾವಿನ್ನೇನು ಅದು ಅರಮನೆದು ಇರುತ್ತಲ್ಲ ವ್ಯೂ, ಅದು ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ದೇವಸ್ಥಾನ ಕೂಡ ಹೋಗಿ ಬಂದ್ವಿ. ಸೊ ಅರಮನೆ ವೇ ಮುಂದೆಯಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ. ಸೊ ಇದೇ ನನಗೆ ಒಂದು ಬೆಸ್ಟ್ ಇಷ್ಟ ಆಗೋದಂದರೆ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ನಿಂತು ನೀವು ಫೋಟೋಸು ವೀಡಿಯೋಸ್ ತೊಗೊಂಡ್ರೆ ತುಂಬಾ ಸಖತ್ತಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಕೆಳಗಡೆ ನೋಡ್ಬೋದು, ಕೂತ್ಕೊಳ್ಳೋಕ್ಕೂ ಕೂಡ ತುಂಬ ದೊಡ್ಡದಾಗಿರುವಂಥ ಪ್ಲೇಸ್ ಕೂಡ ಇದೆ ಇಲ್ಲಿ. ಸೊ ಇಲ್ಲಿ ಒಳಗಡೆ ಏನು ಅಷ್ಟು ಲೈಕ್ ಏನಾದರೂ ಟಾಯ್ಸು ಆ ಥರ ಎಲ್ಲ ಏನು ಮಾರ್ತಾ ಇರಲ್ಲ, ಅಂದರೆ ಅದು ಅಲೋ ಮಾಡಲ್ಲ ಅಂತ ಅನಿಸುತ್ತೆ. ಆಚೆ ಹೋದರೆ ತುಂಬ ಶಾಪ್ಸ್ಗಳು ಎಲ್ಲ ತಿನ್ನೋಕ್ಕೆ ಅದೆಲ್ಲ ತುಂಬ ಆಪ್ಷನ್ಸ್ಗಳು ನಿಮಗೆ ಇರುತ್ತೆ ಅಂತ ಹೇಳ್ಬೋದು. ಸೊ ನೋಡ್ಬೋದು, ದಿಸ್ ಈಸ್ ದ ಮೇನ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ಈ ಒಂದು ಏನಂತೀವಿ ಅರಮನೆದು. ಸೊ ಎಷ್ಟು ಫೋಟೋಸ್ ವೀಡಿಯೋಸ್ ತೊಗೊಂಡ್ರು ಸಾಲದು ಅರಮನೆದು, ಇನ್ನೂ ತೊಗೋಬೇಕಂತ ಆ ಥರನೇ ಫೀಲ್ ಆಗುತ್ತೆ. ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರಂತೂ ಇನ್ನೂ ಜಾಸ್ತಿ ಫೀಲ್ ಆಗುತ್ತೆ. ಸೊ ಇದು ನನ್ನ ಸೆಕೆಂಡ್ ಟೈಮ್ ಆಗಿರೋದ್ರಿಂದ ಅಷ್ಟು ನಾರ್ಮಲ್ ಫೀಲ್ ಅನಿಸ್ತಾ ನೋಡಿವಲ್ಲ ಅಂತ ಅನಿಸ್ತಾ ಇತ್ತು. ಸೊ ಅಲ್ಲಿಂದ ನಾನು ಒಂದಿಷ್ಟು ವೀಡಿಯೋಸ್ನೆಲ್ಲ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಮಾಡ್ತಾಯಿದ್ದೀವಿ. ನೋಡ್ಬೋದು ತುಂಬ ಜನ ಬಂದಿದ್ದರು. ಆ್ಯಕ್ಚುಲಿ ಹೇಳಿದ್ನಲ್ಲ, ಸೊ ವೀಕೆಂಡು ಪ್ಲಸ್ ಆ ಒಂದು ಟೂರಿಸ್ಟ್ ಅಟ್ರಾಕ್ಟಿವ್ ಪ್ಲೇಸ್ ಅಲ್ವಾ, ಸೊ ತುಂಬ ಜನ ಇಲ್ಲಿಗೆ ಬಂದಿದ್ದರು ಟೂರ್ಗೆ. ಸೊ ಒಂಥರ ಗ್ರೂಪು ಆಮೇಲೆ ತೋರಿಸ್ತೀನಿ ನಿಮಗೆ. ಸೊ ಇಷ್ಟು ಜನ ಗ್ರೂಪ್ ಆಫ್ ಪೀಪಲ್ಸ್ ಎಲ್ಲ ಬಂದಿದ್ದರು. ಅವ್ರದ್ದೊಂದು ಗ್ರೂಪ್ ಫೋಟೋನು ಎಲ್ಲ ತಗೋತಾ ಇದ್ದರು.
ಸೊ ಮಕ್ಕಳನ್ನ ಕರ್ಕೊಂಡು ಹೋದರೆ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಒಳಗಡೆ ಅವ್ರಿಗೇನಾದರೂ ನೀವು ಹೇಳ್ಕೊಡೋದಿತ್ತು ಅಂದರೆ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ನನ್ನ ಮಗಳು ಬಬಲ್ಸ್ನೆಲ್ಲ ತೊಗೊಂಡ್ಬಿಟ್ಟು ಸೊ ಇಲ್ಲಿ ಆಟ ಆಡ್ತಾಯಿದ್ಲು. ಹೋಪ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನಾನು ಇನ್ನೂ ಮೈಸೂರಲ್ಲಿ ಝೂ ನೋಡಿದ್ದೀವಿ ಆ್ಯಂಡ್ ವ್ಯಾಕ್ಸ್ ಮ್ಯೂಸಿಯಮ್ಸ್ ಎಲ್ಲ ತುಂಬ ಸಖತ್ತಾಗಿತ್ತು. ಅದನ್ನೆಲ್ಲ ಕೂಡ ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ನಿಮಗೆ ಇನ್ಕ್ಲೂಡ್ ಮಾಡ್ತೀನಿ, ನೋಡ್ಬೋದು ನೀವು ಕೂಡ. ತುಂಬ ಚೆನ್ನಾಗಿದೆ. ನೋಡ್ಬೋದು ಇಷ್ಟು ಇವ್ರು ಮೇ ಬಿ ಕಾಲೇಜ್ ಸ್ಟೂಡೆಂಟ್ಸ್ ಅಂತ ಅನಿಸುತ್ತೆ. ತುಂಬ ಜನ ಬಂದಿದ್ದರು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ. ಸೊ ಆ ಕಡೆ ಅವರು ಕುತ್ಕೊಂಡ್ಬಿಟ್ಟು ಅವರ ಒಂದು ಗ್ರೂಪ್ ಫೋಟೋಸ್ನು ಕೂಡ ತೆಗೆಸ್ಕೊಳ್ತಾ ಇದ್ರು. ಸೊ ನಾವು ಹಿಂಗೆ ಇದರಿಂದ ಸ್ಟ್ರೇಟ್ ಹೋಗ್ತಾ ಇದ್ವಿ, ಲೈಕ್ ನೋಡೋಣ ಏನಂತ ಇರುತ್ತೆ ಅಂತ. ಸೊ ಲೈಕ್ ಆ ಥರ ಇದ್ರ ಬರ್ತಾ ಇದೆ ನೋಡಿ, ಆ ಥರ ಗಾಡಿ ಇರುತ್ತೆ ಅಂದರೆ ಒಂದು ಫುಲ್ ರೌಂಡ್ ಹಾಕಿಸ್ತಾರೆ. ನಮ್ಮದು ಅರಮನೆ ಟೂರ್ ಟೈಪ್ ರೌಂಡ್ ಹಾಕಿಸ್ತಾರೆ. ಸೊ ಅಲ್ಲಿ ನೀವು ಕೂತ್ಕೊಂಡ್ಬಿಟ್ಟು ನೋಡ್ಬೋದು. ಅವಾಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ವ್ಯೂವು. ಸೊ ಅದನ್ನು ಕೂಡ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಸೊ ಅದರಲ್ಲಿ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನು ಕೂಡ. ಸೊ ಅದು ಗಾಡಿ ಇರುತ್ತೆ ನೋಡಿ, ಸೊ ಅದ್ರ ಮೇಲೆ ಕುತ್ಕೊಂಡ್ಬಿಟ್ಟು ನಾವು ಇವಾಗ ಎಕ್ಸಿಟ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಸೊ ಆ ಕಡೆ ಇದೆ ಎಕ್ಸಿಟ್ ಪಾಯಿಂಟ್, ನಾವೇನು ಎಂಟರ್ ಆದ್ವಲ್ಲ, ಸೊ ಆ ಕಡೆಯಿಂದನೇ ಎಕ್ಸಿಟ್ ಪಾಯಿಂಟ್ ಇದೆ. ಸೊ ಅವರು ಒಂದು ಟೂರ್ ಮಾಡಿದರು, ಲೈಕ್ ಇದರಲ್ಲಿ ಕೂರಿಸ್ಕೊಂಡ್ಬಿಟ್ಟು ಈ ಥರ ಎಲ್ಲ ಬ್ಯಾಕ್ ಸೈಡೀಸ್ ಎಲ್ಲ ನಾವೆಲ್ಲ ಈ ಕಡೆ ಹೋಗಿರಲಿಲ್ಲ. ಸೊ ಅಲ್ಲೆಲ್ಲನೂ ನೋಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಸೊ ಇಷ್ಟೇ ಆಗಿರುತ್ತೆ ಇವತ್ತಿನ ವೀಡಿಯೋ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ, ಸಪೋರ್ಟ್ ಮಾಡೋದ್ರಿಂದ ಸೊ ಹೀಗೆ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನೆಲ್ಲ ಮಾಡ್ತೀನಿ. ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇನ್ನೇನು ನಾವು ನಮ್ಮ ಒಂದು ಎಕ್ಸಿಟ್ ಪಾಯಿಂಟಿಗೆ ರೀಚ್ ಆದ್ವಿ. ಸೊ ಎಕ್ಸಿಟ್ ಪಾಯಿಂಟಿಂದ ಅಲ್ಲಿ ತುಂಬ ನಿಮಗೆ ಮ್ಯಾಗ್ನೆಟ್ಸ್ ಆಗಿರಲಿ ಅದನ್ನೆಲ್ಲನೂ ಮಾರ್ತಾ ಇರ್ತಾರೆ. ಸೊ ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಕೂಡ ಒಂದು ಶಾಪಿಂಗ್ ಅಂತ ಬಂದರೆ ಅದನ್ನು ಒಂದು ಒಳಗಡೆ ನಿಮಗೆ ಅದಿರುತ್ತೆ, ಅಂದರೆ ಒಳಗಡೆ ಈ ಥರ ವುಡನ್ ಸ್ಪ್ಯಾಚುಲಾಸ್ನೆಲ್ಲನೂ ಕೂಡ ಒಳಗಡೆ ಸುಮ್ಮನೆ ಅವರು ಮಾರ್ತಾಯಿದ್ರು. ಸೊ ಅದನ್ನಿನ್ನು ತೊಗೊತೀರಾ ಅಂತಂದ್ರೂ ಕೂಡ ತೊಗೋಬೋದು. ಸೊ ನಾವು ಮ್ಯಾಗ್ನೆಟದ್ದು ಲೈಕ್ ಅಂಬಾರಿದು ಥರ ಇರುತ್ತಲ್ಲ, ಸೊ ಅದನ್ನು ತೊಗೊಂಡ್ವಿ. ಇಲ್ಲಿಂದ ನೋಡ್ಬೋದು ಅರಮನೆ ಎಷ್ಟು ಚೆನ್ನಾಗಿ ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್ ಫ್ರೆಂಡ್ಸ್.